ವಯನಾಡ್ದಾಗಿಂದ ಈ ಪ್ಲೇಸಿಗೆ ನೀವು ಹೋಗ್ಬೇಕಂದ್ರ ಹಿಂಗ್ ಹೋಗ್ಬೇಕಾಗತ್ತ. ಸೊ ವೆಲ್ಕಮ್ ಟು ಮೈ ಅನದರ್ ಲಾಗ್. ರೆಸಾರ್ಟ್ದಾಗಿಂದ ಫ್ರೀ ಬ್ರೇಕ್ಫಾಸ್ಟ್ ತಿನ್ಬೇಕಂತ ಹೇಳಿ ಮಾರ್ನಿಂಗ್ ಬೇಗಿದ್ದ ಬಂದ್ ನೋಡಿದ್ರ ಕೇರಳದ ಅಥೆಂಟಿಕ್ ಸ್ಟೈಲ್ ಬ್ರೇಕ್ಫಾಸ್ಟ್ ತಂದಿಟ್ರು. ಇರ್ಲಿ ಅಂತ ಹೇಳಿ ಪುಟ್ಟು ಟ್ರೈ ಮಾಡ್ನು. ಬಂದಿದ್ದ ದಿನ ರೆಸಾರ್ಟ್ ನೋಡಕ್ ಆಗಿಲ್ಲ ಅಂತ ಹೇಳಿ ಒಂದ್ ರೌಂಡ್ ಎಲ್ಲ ರೆಸಾರ್ಟ್ ನೋಡ್ಕೊಂಡ ನಾ ಹೊರಟ್ನು ಒಂದ್ ಪ್ಲೇಸ್ಗ. ಆ ಪ್ಲೇಸ್ ಯಾವ್ದಪ್ಪ ಅಂತಂದ್ರ ಎನ್ನ ಊರು. ಈ ಪ್ಲೇಸ್ ಹೋಗ್ಬೇಕಂದ್ರ ಡೈರೆಕ್ಟ್ ಹೋಗಕ್ ಬರಂಗಿಲ್ಲ, ಅಲ್ಲಿ ಟಿಕೆಟ್ ತಗೊಂಡ ಹೋಗ್ಬೇಕು. ಯಾಕಂದ್ರ ಸೊ ಫೈನಲಿ ವಿ ಗಾಟ್ ಅ ಟಿಕೆಟ್ಸ್, ದೆನ್ ವಿ ಆರ್ ಗೋಯಿಂಗ್ ಟು ಟ್ರೈಬಲ್ ವಿಲೇಜ್. ಅವ್ರದ ಓನ್ ಜೀಪ್ ಇರ್ತಾವ, ಅದ್ರೊಳಗೆ ಹೋಗ್ಬೇಕು. ಹೊರಗಿನ ವೆಹಿಕಲ್ ಅಲೋ ಮಾಡಂಗಿಲ್ಲ ಅವ್ರ. ಆಮೇಲೆ ಸ್ವಲ್ಪ ಹೊತ್ತು ನಡ್ಕೊಂತ ಹೋಗಿ ಅಲ್ಲಿ ಹೋಗಿ ನೋಡಿದ್ರ ಹಳಿ ಮನಿಗಳು ಬಿಟ್ರ ಬೇರೆದೇನು ಇರ್ಲಿಲ್ಲ. ಬಟ್ ನಾವು ಹೋಗಿದ್ದ ದಿನ ಬಿಸಿಲು ಇರ್ಲಿಲ್ಲ, ಕ್ಲೈಮೇಟ್ ಬಹಳ ಮಸ್ತ್ ಇತ್ತು. ಅದಕ್ಕಾಗಿ ಎಂಜಾಯ್ ಮಾಡ್ಬೇಕಂತ ಹೇಳಿ ನಾನು ಸ್ವಲ್ಪ ಹೊತ್ತು ಕುಂತ ಎಂಜಾಯ್ ಮಾಡಿನು. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದ. ಸೊ ನಾವ್ ಈಗ ಎಲ್ಲಿದ್ದೇವಪ್ಪ ಅಂತಂದ್ರ ಪಕೋಡಿ ಲೇಕ್ ಅಂತ ಐತಿ. ಇದೆಲ್ಲಿದಂದ್ರ ಟ್ರೈಬಲ್ ವಿಲೇಜ್ ಐತಿ, ಅದರಿಂದ ಜಸ್ಟ್ 1.5 ಕಿಲೋಮೀಟರ್ಸ್ ಅವೇ ಐತದ, ಜಸ್ಟ್ ಕಮ್ಮಿ ನಿಯರ್ ಬೈ ಐತಿ. ಬಟ್ ಇಲ್ಲಿ ನೋಡು, ಇಲ್ಲಿ ಕನ್ನಡ ಹಿಂಗೆ ಐತಿ, ಬಟ್ ನನಗೇನು ಅಷ್ಟು ಖಾಸ್ ಅನ್ಸಲಿಲ್ಲ. ಇದನ್ನ ಭಾಳ ಕಡೆ ನೋಡಿ ಇದನ್ನ ಟ್ರೈ ಮಾಡ್ಬೇಕತ್ತಿತ್ತು, ಅದಕ್ಕೊಂದ್ಸಲ ಟ್ರೈ ಮಾಡ್ನು. ಸೊ ವಯನಾಡ್ದ ಫುಲ್ ಡೀಟೇಲ್ಡ್ ವಿಡಿಯೋ ಬೇಕಂದ್ರೆ ನಂದು ಯೂಟ್ಯೂಬ್ ಚಾನಲ್ದಾಗ ಐತಿ, ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡ್ರಿ.